ವೆಲ್ಕಮ್ ಟು ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನಲ್. SSC GD ಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಒಳಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಮತ್ತೊಂದು ಟಾಪಿಕ್ ಯಾವುದಪ್ಪ ಅಂತಂದ್ರೆ ವಾಕ್ಯಾಂಶ ಕೇಲಿಯೇ ಏಕ ಶಬ್ದ ಅಂತಕ್ಕಂಥ ಟಾಪಿಕ್ ಅನ್ನು ನಾವು ನೋಡ್ತೀವಿ. ಹಾಗಾಗಿ ನಾವು ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನೀವು ನಮ್ಮ ಇನ್ನು ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕ್ಲಾಸಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡ್ರಿ. ಇನ್ನೇನು ಕೆಲವು ದಿನಗಳು ಎಕ್ಸಾಮ್ ಉಳಿದಿರೋದ್ರಿಂದ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ, ಅವರು ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಹಾಗೆ ನೀವು ಕೂಡ ಕ್ಲಾಸನ್ನ ನೋಡ್ತಾ ಇರ್ರಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಹಾಗಾದ್ರೆ ವಾಕ್ಯಾಂಶಿಕೆಯಲ್ಲಿ ಏಕ ಶಬ್ದ ಅಂದ್ರೇನು, ಯಾವ ರೀತಿಯಾಗಿರ್ತಾವಪ್ಪ? ಇವತ್ತಿನ ಏನು ಇತ್ತೀಚಿನ ಪೇಪರ್ಗಳ ನೀವು GD ಸಂಬಂಧಪಟ್ಟಂತ ಪೇಪರ್ ನೀವು ತೆಗೆದು ನೋಡಿದ್ದೆ ಆದ್ರೆ ಈ ತರ ಕ್ವಶನ್ಸ್ ತುಂಬಾ ರೈಸ್ ಆಗಿರೋದನ್ನ ನಾವು ನೋಡ್ತೀವಿ. ಅಂದ್ರೆ ಒಂದು ವಾಕ್ಯವನ್ನು ಕೊಟ್ಟಿರ್ತಾನ, ಆ ವಾಕ್ಯಕ್ಕೆ ಸಂಬಂಧಪಟ್ಟಂತ ಒಂದು ಪದವನ್ನು ನಾವು ರಚನೆ ಮಾಡ್ಬೇಕು. ನಾವು ರಚನೆ ಮಾಡೋದು ಅಲ್ಲಿ ಕೊಟ್ಟಿರ್ತಾರೆ 4 ಆಪ್ಷನ್. ಒಂದು ವಾಕ್ಯ ಕೊಟ್ಟಿರ್ತಾನೆ, ವಾಕ್ಯ ಓದಿ ಆ ವಾಕ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಥ ಉಳ್ಳಂತ ಒಂದು ಪದವನ್ನ ನಾವು ಅಲ್ಲಿ ಆಯ್ಕೆ ಮಾಡ್ಬೇಕಾಗತ್ತೆ. ಯಾವ ರೀತಿಯಾಗಿ ಕೊಟ್ಟಿರ್ತಾರ ಅಂತಂದ್ರೆ ನಿಮ್ ಕೆಳಗೆ ಎಕ್ಸಾಂಪಲ್ ನೋಡಿದಾಗ ಗೊತ್ತಾಗತ್ತೆ ನೋಡ್ರಿ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಕಮ್ ಸೆ ಕಮ್ ಶಬ್ದೋं में अधिक से अधिक ಭಾವ ಪ್ರಕಟಕರಣ. ಚಿಕ್ಕದಾಗಿರ್ತಕ್ಕಂಥ ಸಣ್ಣ ಸಣ್ಣ ಪದಗಳಿರ್ತಾವು, ಆದ್ರೆ ತುಂಬಾ ವಿಶಾಲವಾದಂತ ಅರ್ಥಗಳನ್ನ ಕೊಡುವಂತ ಪದಗಳನ್ನ ವಾಕ್ಯಾಂಶಿಕೆಯಲ್ಲಿ ಏಕ ಶಬ್ದ ಅಂತ ಹೇಳಿ ನಾವು ಬಳಸ್ತೀವಿ. ಯಾವ ರೀತಿಯಾಗಿ ನಾವು ಬಳಸ್ತೀವಿ ನೋಡ್ರಿ. ಜಿಸ್ಕಾ ಕಲ್ಪನಾ ನ ಕಿ ಜಾ ಸಕೆ, ಜಿಸ್ಕಾ ಕಲ್ಪನಾ ನ ಕಿ ಜಾ ಸಕೆ ಅಂದ್ರೆ ಯಾವುದೇ ಒಂದು ವಸ್ತು ಆಗ್ಲಿ ಅಥವಾ ಒಂದು ವಿಷಯದ ಬಗ್ಗೆ ನಾವು ಕಲ್ಪನೆನೇ ಮಾಡ್ಕೊಳಕ್ ಆಗದೆ ಇರ್ತಕ್ಕಂಥದ್ದನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಅಕಲ್ಪನೀಯ ಅಂತ ಕರಿತೀವಿ. ಅಕಲ್ಪನೀಯ ಅಂದ್ರೆ ನಮ್ಗೆ ಅದರ ಬಗ್ಗೆ ಕಲ್ಪನೆನೇ ಮಾಡ್ಕೊಳಕ್ಕಾಗಲ್ಲ, ಊಹೆನೇ ಮಾಡ್ಕೊಳಕ್ಕಾಗಲ್ಲ. ಅದು ಯಾವ ರೀತಿಯಾಗಿ ಇರಬಹುದು, ಯಾವ ರೀತಿಯಾಗಿ ನಡಿಬಹುದು ಅಂತಕ್ಕಂಥದ್ದನ್ನ ಊಹೆನೇ ಮಾಡ್ಕೊಳಕ್ಕಾಗದೆ ಇರ್ತಕ್ಕಂಥ ವಿಷಯವನ್ನ ನಾವೇನ್ ಕರಿತೀವಪ್ಪ ಅಂತಂದ್ರೆ ಅಕಲ್ಪನೀಯ ಅಂತ ಕರಿತೀವಿ. ನೋಡ್ರಿ, ಈ ರೀತಿಯಾಗಿ ಒಂದು ವಾಕ್ಯವನ್ನು ಕೊಟ್ಟಿರ್ತಾರ ಅವರು. ಈ ರೀತಿಯಾಗಿ ಒಂದು ವಾಕ್ಯವನ್ನು ಕೊಟ್ಟಿರ್ತಾನೆ, ಕೆಳಗಡೆ 4 ಪದಗಳನ್ನು ಕೊಟ್ಟಿರ್ತಾನೆ, ಶಬ್ದಗಳನ್ನ. ಆ ವಾಕ್ಯಕ್ಕೆ ಸಂಬಂಧಪಟ್ಟಂತಹ ಪದಗಳನ್ನ ನಾವು ಆಯ್ಕೆ ಮಾಡ್ಬೇಕಾಗತ್ತ. ನೋಡ್ರಿ ಮುಂದಿನ ಎಕ್ಸಾಂಪಲ್ ನೋಡ್ರಿ. ಜೋ ಕಹ ನ ಜಾ ಸಕೆ, ಜೋ ಕಹ ನ ಜಾ ಸಕೆ ಓ ಅಕಥನೀಯ. ಅದನ್ನ ಅಕಥನೀಯ ಅಂತ ಕರಿತೀವಿ. ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ವಿಷಯದ ಬಗ್ಗೆ ಹೇಳಲಿಕ್ಕೆ ಸಾಧ್ಯವಾಗದೇ ಇರೋದನ್ನ ಏನ ಕರಿತೀವಪ್ಪ ಅಂತಂದ್ರೆ ಅಕಥನೀಯ. ಅದರ ಬಗ್ಗೆ ಹೇಳೋಕೆ ಆಗೋಲ್ಲ ನಮ್ಗೆ, ಆ ವಿಷಯದ ಬಗ್ಗೆ ಅಥವಾ ಆ ವ್ಯಕ್ತಿ ಬಗ್ಗೆ ಅಥವಾ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ನಮ್ಗೆ ಹೇಳಕ್ಕೆ ಸಾಧ್ಯವಾಗದೇ ಇರ್ತಕ್ಕಂಥದನ್ನ ಅಕಥನೀಯ ಅಂತ ಕರಿತೀವಿ. ಜೋ ಕಹ ನ ಜಾ ಸಕೆ ಡ್ಯಾಶ್ ಅಂತ ಕೊಡ್ತಾರ, ಅಥವಾ ಖಾಲಿ ಶಬ್ದವನ್ನು ಕೊಟ್ಟಿರ್ತಾರ, ಅಥವಾ ಬಿಟ್ಟ ಸ್ಥಳವನ್ನು ತುಂಬ್ರಿ ಅಂತ ಕೇಳ್ತಾರೆ. ಜೋ ಕಹ ನ ಜಾ ಸಕೆ ಡ್ಯಾಶ್ ಇಸ್ಕ ಅರ್ಥ ಹೇ ಅಂತ ಹೇಳಿ ಕೇಳ್ಬೋದು. ಅವಾಗ ನೀವು ಅಕಥನೀಯ. ಬೇರೆ ಬೇರೆ ಪದಗಳು ಬಂದಿರ್ತಾವ, ಅದಕ್ಕೆ ವಾಕ್ಯಕ್ಕೆ ಸಂಬಂಧಪಟ್ಟಂತಹ ಆ ವಾಕ್ಯಕ್ಕೆ ಸಂಬಂಧಪಟ್ಟಂತಹ ಶಬ್ದಗಳನ್ನ ನಾವು ಆಯ್ಕೆ ಮಾಡ್ಬೇಕಾಗತ್ತ. ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್, ಬಟ್ ಆ ಪದದ ಅರ್ಥ ನಿಮಗೆ ಗೊತ್ತಿರಬೇಕು. ಆ ವಾಕ್ಯದ ಅರ್ಥ ಗೊತ್ತಿದ್ರೆ ಇದೇ ಪದ ಅಂತ ಹೇಳಿ ನಿಮ್ಗೆ ಆಯ್ಕೆ ಮಾಡ್ಲಿಕ್ಕೆ ಗೊತ್ತಾಗತ್ತೆ. ತುಂಬಾ ಈಸಿಯಾಗಿರುತ್ತೆ. ನೀವು ಅದನ್ನ ಕರೆಕ್ಟ್ ಆಗಿ ಕ್ವಶನ್ ಓದಿದ್ರೆ ಇದೇ ಪದ ಅಂತ ಹೇಳಿ ನೀವು ಕನ್ಫರ್ಮ್ ಆಗಿ ಗುರ್ತು ಮಾಡ್ತೀರಿ. ಹಾಗಾದ್ರೆ ಮುಂದೆ ನೋಡ್ರಿ. ಹಾತಿಕೋ ಹಾಂಕನೇವಾಲ, ಹಾತಿಕೋ ಹಾಂಕನೇವಾಲ ಅಂದ್ರ ಆನೆಯನ್ನು ಪಳಗಿಸುವವನಿಗೆ ಏನಂತ ಕರಿತೀವಪ್ಪ ಅಂತಂದ್ರ ಮಾವುತ ಅಂತ ಕರಿತೀವಿ. ಕನ್ನಡದೊಳಗ ಮಾವುತ ಅಂತ ಕರಿತೀವಿ, ಹಿಂದಿ ಒಳಗ ಮಹಾವತ್ ಅಂತ ಕರೀತಾರೆ. ಹಿಂದಿ ಒಳಗ ಮಹಾವತ್, ಕನ್ನಡದೊಳಗ ಮಾವುತ. ಆನೆಯನ್ನ ಪಳಗಿಸುವವನಿಗೆ ಮಾವುತ ಅಂತ ಕರಿತೀವಿ. ಆನೆಯನ್ನ ಪಳಗಿಸುವವನಿಗೆ ನಾವು ಕನ್ನಡದೊಳಗ ಮಹಾವುತ ಅಥವಾ ಮಾವುತ ಅಂತ ಕರಿತೀವಿ. ಹಿಂದಿ ಒಳಗ ಮಹಾವತ್ ಅಂತ ಕರೀತಾರೆ, ಮಾವುತ ಅಂತ ಕರಿತೀವಿ. ಅದ್ರ ಮುಂದೆ ನೋಡ್ರಿ. ಜೋ ಖಾಯಾ ನ ಜಾ ಸಕೆ, ಜೋ ಖಾಯಾ ನ ಜಾ ಸಕೆ ಅಂದ್ರ ಯಾವುದನ್ನು ತಿನ್ನಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಅಖಾದಯ ಅಂತ ಕರಿತೀವಿ. ಜೋ ಖಾಯಾ ನ ಜಾ ಸಕೆ ಉಸೆ ಅಖಾದಯ ಕಹತೆ ಹೇ, ಅಖಾದಯ
ದೈ ಕಹತೆ ಹೇ, ಅಕಾದಯ ಅಂತ ಕರಿತೀವಿ. ಯಾವುದನ್ನು ತಿನ್ನಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನು ಅಖಾದಯ ಅಂತ ಕರೀತಾರ. ಮುಂದೆ ನೋಡ್ರಿ, ಜಿಸ್ಕಾ ಜನ್ಮ ಪಹಲೆ ಹುವಾ ಹೋ ಬಡಾ ಭಾಯ್ ಕೋ, ದೊಡ್ಡ ಅಣ್ಣನಿಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಅಗ್ರಜ ಅಂತ ಕರಿತೀವಿ. ಹಿರಿಯ ಸಹೋದರನಿಗೆ ಅಗ್ರಜ, ಮೊದಲು ಜನಿಸಿದವನಿಗೆ, ಮೊದಲು ಹುಟ್ಟಿದವನಿಗೆ ನಾವು ಅಗ್ರಜ ಅಂತ ಕರಿತೀವಿ. ಜಿಸ್ಕಾ ಜನ್ಮ ಪಹಲೆ ಹೋ, ಜಿಸ್ಕಾ ಜನ್ಮ ಪಹಲೆ ಹುವಾ ಹೋ ಬ್ರಾಕೆಟ್ ಒಳಗ ಬಡಾ ಬಾಯಿ ಅಂತಿದೆ ನೋಡ್ರಿ. ಹಿರಿಯ ಸಹೋದರನಿಗೆ, ಮೊದಲು ಜನ್ಮ ತಾಳಿದವನಿಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಅಗ್ರಜ ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಜಿಸ್ಕಾ ಜನ್ಮ ಬಾದ್ಮೆ ಹುವಾ ಹೋ ಛೋಟಾ ಬಾಯಿ ಕೋ, ಕಿರಿಯ ಸಹೋದರನಿಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಅನುಜ ಅಂತ ಕರಿತೀವಿ. ಕಿರಿಯ ಸಹೋದರನಿಗೆ ಅನುಜ ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಜೋ ಕಬಿ ಬೂಢಾ ನ ಹೋ, ಜೋ ಕಬಿ ಬೂಢಾ ನ ಹೋ, ಯಾವಾಗಲೂ ಅವನಿಗೆ ವಯಸ್ಸು ಆಗೋದೇ ಇಲ್ಲ ಅಂತವ್ರಿಗೆ ಏನಂತ ಕರಿತೀವಪ್ಪ ಅಂತಂದ್ರೆ ಅಜರ ಅಂತ ಕರಿತೀವಿ. ಅಜರ, ಅಜರ, ಅಜರಾಮರ ಅಂತ ಕರಿತೀವಿ ನೋಡಿ ಕನ್ನಡದೊಳಗ. ಅವರು ಯಾವತ್ತೂ ಅಜರಾಮರಾಗಿರುತ್ತಾರೆ ಅಂತೇಳಿ, ಅಂದ್ರೆ ಅವರಿಗೆ ವಯಸ್ಸು ಅನ್ನೋದೇ ಆಗುವುದಿಲ್ಲ ಅಂತವರಿಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಅಜರ ಅಂತ ಕರಿತೀವಿ. ಗೌರವ ಸೂಚಕವಾಗಿ ಬಳಸುವಂತ ಪದಗಳು. ಈಗ ನೋಡ್ರಿ, ನಾವು ಸ್ವತಂತ್ರ ಹೋರಾಟಗಾರರು, ದೇಶದ ಬಗ್ಗೆ ಏನಾದ್ರು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಅವರು ಸತ್ತ ನಂತರ ಅವರ ಒಂದು ವಾಕ್ಯ ಬಳಸ್ತೀವಿ. ಅವ್ರ ಬಗ್ಗೆ ಗೌರವಯುತವಾಗಿ ಒಂದು ವಾಕ್ಯವನ್ನು, ಶಬ್ದವನ್ನು ಕೊಡ್ತೀವಿ. ಅವರು ಯಾವತ್ತೂ ನಮ್ಮ ದೇಶಕ್ಕಾಗಿ ಹೋರಾಡಿ ಪ್ರಾಣವನ್ನು ತ್ಯಾಗ ಮಾಡಿದವರು. ಹಾಗಾಗಿ ಅವರು ಯಾವತ್ತೂ ಅಜರರಾಮರಾಗಿರುತ್ತಾರೆ, ಅಜರರಾಮರಾಗಿರುತ್ತಾರೆ, ಅಜರರಾಮರಾಗಿರುವರು ಅಂತ ಹೇಳಿ ಕರಿತೀವಿ ನೋಡ್ರಿ. ಈ ರೀತಿಯ ಗೌರವ ಸೂಚಕ ಪದಗಳನ್ನು ಬಳಸ್ತೀವಿ. ಅವ್ರು ಯಾವಾಗಲೂ ಅವರಿಗೆ ವಯಸ್ಸಾಗದೇ ಇರ್ತಕ್ಕಂಥದ್ದನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಅಜರ ಅಂತ ಕರಿತೀವಿ. ಜೋ ಕಬೀನ ಮರೆ, ಯಾರಿಗೆ ಸಾವಿಲ್ಲ, ಅವರು ಯಾವಾಗಲೂ ಸಾಯುವುದಿಲ್ಲ, ಅವರಿಗೆ ನಾವೇನಂತ ಕರಿತೀವಿ ಅಮರ ಅಂತ ಕರಿತೀವಿ. ಅಮರ, ಇವರು ನಾವು ಇಲ್ಲಿ ಕೂಡ ಸ್ವತಂತ್ರ ಹೋರಾಟಗಾರರನ್ನ ಅಥವಾ ದೇಶಕ್ಕಾಗಿ ಏನಾದ್ರು ಸಾಧನೆ ಮಾಡಿದವ್ರನ್ನ ನಾವು ನೋಡ್ರಿ, ಅವರು ಸತ್ತ ನಂತರ ಅವರಿಗೆ ನಾವೇನು ಬಳಸ್ತೀವಿ, ಯಾವಾಗಲೂ ಅಮರರಾಗಿರುತ್ತಾರೆ. ಸೈನಿಕರಿಗಾಗಿ ನೋಡ್ರಿ, ದೇಶ ಕಾಯುವ ಸೈನಿಕರು ಹುತಾತ್ಮರಾದ ನಾವು ಯಾವಾಗಲೂ ಅವ್ರನ್ನ ಅಮರರಾದರು ಅಂತ ಕರಿತೀವಿ. ಅಂದ್ರೆ ಯಾರು ಅವರು ಅವರ ದೇಹ ಸತ್ತು ಹೋದ್ರು ಕೂಡ ಅವರ ಉಸಿರು ಯಾವತ್ತು ಅವರ ಹೆಸರು ಯಾವತ್ತು ಅಮರವಾಗಿರುತ್ತ ಅಂತ ಹೇಳ್ತೀವಿ. ಜೋ ಕಬೀನ ಮರೆ, ಅವರು ಯಾವಾಗಲೇ ಯಾವ ವ್ಯಕ್ತಿ ಆಗಲಿ ಯಾವುದೇ ವಸ್ತುಗೆ ಸಾವಿಲ್ಲವೋ ಅದಕ್ಕೆ ನಾವು ಅಮರ ಅಂತ ಕರಿತೀವಿ. ಏನಂತ ಕರಿತೀವಿ, ಅಮರ. ಜೋ ಜೀತಾನ ಜಾಸಕಿ, ಯಾರಿಗೆ ಗೆಲ್ಲಲು ಸಾಧ್ಯವಿಲ್ಲ, ಯಾರಿಗೆ ಗೆಲ್ಲಲಿಕ್ಕೆ ಆಗೋದಿಲ್ಲ ಅವರಿಗೆ ಅಜಯ್ ಅಂತ ಕರಿತೀವಿ. ಅಜಯ್, ಯಾರಿಗೆ ಗೆಲ್ಲಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥವ್ರನ್ನ ನಾವು ಅಜಯ್ ಅಂತ ಕರಿತೀವಿ. ಏನಂತ ಕರಿತೀವಿ, ಅಜಯ್. ಅವರಿಗೆ ಸೋಲಿಸ್ಲಿಕ್ಕೆ ಆಗದೆ ಇರ್ತಕ್ಕಂಥದ್ದನ್ನ ಅಜಯ್ ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಜಿಸ್ಕೆ ಸಮಾನ್ ಕೋಯಿ ದೂಸರಾ ನ ಹೋ, ಜಿಸ್ಕೆ ಸಮಾನ್ ದೂಸರೆ ಕೋಯಿ ದೂಸರಾ ನ ಹೋ, ಅಂದ್ರ ಅವರ ಎದುರಿಗೆ ಯಾರು ನಿಲ್ಲಕ್ಕೆ ಆಗ್ಲಿಲ್ಲ, ಅವರಿಗೆ ಎದುರಾಗಿ ಅವರಿಗೆ ಸರಿಸಮಾನರಾಗಿ ಯಾರು ಇಲ್ಲ ಅಂತಕ್ಕಂಥದ್ದು ವಾಕ್ಯಕ್ಕೆ ನಾವು ಅದರ ಪದ ಏನು ಬಳಸ್ತೀವಪ್ಪ ಅಂತಂದ್ರೆ ಅದ್ವಿತೀಯ ಅಂತ ಕರಿತೀವಿ. ಏನ್ ಬಳಸ್ತೀವಿ, ಅದ್ವಿತೀಯ. ಅವರಿಗೆ ಯಾರು ಸರಿಸಾಟಿ ಇಲ್ಲ ಅಂತಕ್ಕಂಥ ಪದವನ್ನು ನಾವು ಬಳಸ್ತೀವಿ ನೋಡ್ರಿ. ಜಿಸ್ಕಾ ಸಮಾನ್ ಕೋಯಿ ದೂಸರಾ ನ ಹೋ, ಅವರಿಗೆ ಎದುರಾಗಿ ಅವರಿಗೆ ಸರಿಸಮಾನರಾಗಿ ಯಾರು ಇಲ್ಲ ಅಂತಕ್ಕಂಥ ಪದವನ್ನು ನಾವು ಬಳಸಿದ್ರೆ ಅದ್ವಿತೀಯ ಅಂತ ಕರಿತೀವಿ. ಜಿಸ್ಕಾ ಸಮಾನ್ ಕೋಯಿ दूसरा न हो उसे अद्वितीय कहते हैं, उसे अद्वितीय कहते हैं. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ, ಜೋ ದಿಕಾಯ್ ನ ದೇ, ಯಾವುದು ನಮಗೆ ಕಣ್ಣಿಗೆ ಕಾಣುವುದಿಲ್ಲವೋ ಗೋಚರಿಸುವುದಿಲ್ಲವೋ ಅದನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಅದೃಶ್ಯ ಅಂತ ಕರಿತೀವಿ. ಅದೃಶ್ಯ ಅಂತ ಕರಿತೀವಿ. ಅಂದ್ರೆ ನಮಗೆ ಅದು ಕಾಣುವುದಿಲ್ಲ, ಗೋಚರಿಸುವುದಿಲ್ಲ, ಅದನ್ನ ನಾವು ಅದೃಶ್ಯ ಅಂತ ಕರಿತೀವಿ. ಗೋಚರಿಸುವುದಿಲ್ಲ, ಯಾವುದು ಕಣ್ಣಿಗೆ ಕಾಣಿಸುವುದಿಲ್ಲವೋ ಅದನ್ನ ಅದೃಶ್ಯ ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಜಿಸ್ಕಾ ಕೋಯಿ ಶತ್ರು ನ ಹೋ, ಜಿಸ್ಕಾ ಕೋಯಿ ಶತ್ರು ನೋ, ಯಾರು ಅವರಿಗೆ ವೈರಿಗಳೇ ಇಲ್ಲ ಅಂತಂದ್ರೆ ಅವ್ರಿಗೆ ಏನಂತ ಕರಿತೀವಪ್ಪ ಅಂತಂದ್ರೆ ಅಜಾತ ಶತ್ರು ಅಂತ ಕರಿತೀವಿ. ಯಾರು ಅವರಿಗೆ ವೈರಿಗಳೇ ಇಲ್ಲ ಅಂತಂದ ವ್ಯಕ್ತಿಗಳನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಅಜಾತ ಶತ್ರು ಅಂತ ಕರಿತೀವಿ. ಎಕ್ಸಾಂಪಲ್, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನಾವು ಅಜಾತ ಶತ್ರು ಅಂತಕ್ಕಂಥ ಬಿರುದನ್ನು ಕೊಡ್ತೀವಿ. ಅಟಲ್ ಬಿಹಾರಿ ವಾಜಪೇಯಿ ಧೀಮಂತ ನಮ್ಮ ದೇಶದ ಒಬ್ಬ ಶ್ರೇಷ್ಠ ಪ್ರಧಾನಿಯಾಗಿರ್ತಕ್ಕಂಥವ್ರು ನೋಡ್ರಿ, ಅವರನ್ನ ಅಜಾತ ಶತ್ರು ಅಂತಕ್ಕಂಥ ಬಿರುದನ್ನು ಕೊಟ್ಟಿದ್ದೀವಿ. ಯಾಕಂದ್ರೆ ಅವರಿಗೆ ಇನ್ನೂರ್ಗೂ ಯಾರು ಕೂಡ
ಶತ್ರುಗಳಾಗಿ ನೋಡ್ಕೊಂಡಿಲ್ಲ ಅವ್ರನ್ನ, ಅವರಿಗೆ ಶತ್ರುಗಳೇ ಇಲ್ಲ, ಹಾಗಾಗಿ ಅವ್ರನ್ನ ನಾವೇನಂತ ಕರಿತೀವಿ, ಅಜಾತ ಶತ್ರು ಅಂತ. ಅಂದ್ರೆ ಈ ಪದದ ಅರ್ಥ ಜಿಸ್ಕಾ ಕೋಯಿ ಶತ್ರು ನಾವು, ಆ ವ್ಯಕ್ತಿಗೆ ಯಾರು ವೈರಿಗಳೇ ಇಲ್ಲ, ಶತ್ರುಗಳೇ ಇಲ್ಲ ಅಂದ್ರೆ ಅವರಿಗೆ ನಾವು ಏನಂತ ಕರಿತೀವಿಪ್ಪ ಅಂತಂದ್ರೆ ಅಜಾತ ಶತ್ರು ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಜೋ ಕಮ್ ಜಾನತಾ ಹೋ, ಯಾರು ಕಡಿಮೆ ವಿಷಯವನ್ನು ತಿಳಿದುಕೊಳ್ತಾರೋ ಅವರಿಗೆ ಅಲ್ಪಜ್ಞ ಅಂತ ಕರಿತೀವಿ, ಅಲ್ಪಜ್ಞಾನಿ ಅಂತ ಕರಿತೀವಿ ನೋಡ್ರಿ. ಯಾರು ಒಂದು ವಿಷಯದ ಬಗ್ಗೆ ಕಡಿಮೆಯನ್ನು ತಿಳ್ಕೊಂಡಿರ್ತಾರ ಅವರಿಗೆ ನಾವು ಅಲ್ಪಜ್ಞ ಅಂತ ಕರಿತೀವಿ. ಜೋ ಬಹುತ್ ಜಾನತಾ ಹೋ, ಯಾರು ವಿಷಯವನ್ನು ಹೆಚ್ಚು ತಿಳ್ಕೊಂಡಿರ್ತಾರ ಅವರಿಗೆ ಬಹುಜ್ಞ ಅಂತ ಕರಿತೀವಿ. ಕಡಿಮೆ ವಿಷಯ ತಿಳ್ಕೊಂಡವರಿಗೆ ಜೋ ಕಮ್ ಜಾನತಾ ಹೋ ಉಸೆ ಅಲ್ಪಜ್ಞ, ಜೋ ಬಹುತ್ ಜಾನತಾ ಹೋ ಉಸೆ ಬಹುಜ್ಞ ಕಹತೆ ಹೇ, ಯಾರು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡಿರ್ತಾರ ಅವರಿಗೆ ಬಹುಜ್ಞ ಅಂತ ಕರಿತೀವಿ. ಜಿಸೆ ಟಾಲಾನ ಜಾಸಕೆ, ಜಿಸೆ ಟಾಲಾನ ಜಾಸಕೆ ಉಸ್ಕೋ ಅಟಲ ಕಹತೆ ಹೇ, ಅಂದ್ರೆ ಯಾವುದನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಅದಕ್ಕೆ ನಾವು ಅಟಲ ಅಂತ ಕರಿತೀವಿ. ಯಾವುದನ್ನು ಬೇರ್ಪಡಿಸಲು ಸಾಧ್ಯವಿಲ್ಲವೋ ಅದನ್ನು ಅಟಲ ಅಂತ ಕರಿತೀವಿ. ಜಿಸೆ ಠಾಲಾನ ಜಾಸಕೆ ಉಸೆ ಅಟಲ್ ಕಹತೆ ಹೇ ಅಂತೇಳಿ ಕರಿತೀವಿ. ಯಾವುದನ್ನ ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಅಟಲ ಅಂತ ಕರಿತೀವಿ. ಅದ್ರ ಮುಂದಿನ ಎಕ್ಸಾಂಪಲ್ ನೋಡ್ರಿ. ಎಕ್ಸಾಂಪಲ್ ನೋಡೋಕ್ಕಿಂತ ಮುಂಚೆ ಸುಮ್ಮನೆ ಕ್ಲಾಸ್ ನೋಡ್ಕೊತಾ ಕೂತ್ಕೊಳಕ್ ಹೋಗ್ಬೇಡ್ರಿ. ಹಾಗೆ ಕ್ಲಾಸಸ್ ಇಷ್ಟ ಆದ್ರೆ ಒಂದು ಲೈಕ್ ಬರ್ತಾ ಇರಲಿ, ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ವಿಡಿಯೋನ ಶೇರ್ ಮಾಡ್ರಿ, ಹೆಚ್ಚು ನೋಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ, ಮತ್ತೆ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬಾಜು ಇರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾವು ಮುಂದೆ ನಿಮಗೆ ಏನಾದರೂ ವಿಡಿಯೋಸನ್ನ ನಿಮಗೆ ಯೂಟ್ಯೂಬ್ ಚಾನಲ್ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ದಯವಿಟ್ಟು ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ ಜೊತೆ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ನೋಡ್ರಿ, ಜೋ ಅಭಿನಯ ಕರ್ತಾ ಹೇ, ಯಾರು ನಟಿಸುತ್ತಾರೋ ಅವರಿಗೆ ಏನಂತ ಕರಿತೀವಪ್ಪ ಅಂತಂದ್ರೆ ಅಭಿನೇತ ಅಂತ ಕರಿತೀವಿ. ಜೋ ಅಭಿನಯ ಕರ್ತಾ ಹೇ ಉಸೆ ಅಭಿನೇತ ಕಹತೆ ಹೇ, ಯಾರು ಅಭಿನಯವನ್ನ ಮಾಡುತ್ತಾರೋ ಅವರಿಗೆ ಅಭಿನೇತ ಅಂತ ಕರಿತೀವಿ. ಜೋ ಅಭಿನಯ ಕರತಿ ಹೇ, ಪುರುಷರಿಗೆ ಅಭಿನೇತ ಅಂತ ಕರೆದ್ರೆ ಸ್ತ್ರೀಯರಿಗೆ ಅಭಿನೇತ್ರಿ ಅಂತ ಕರಿತೀವಿ. ಸ್ತ್ರೀಯರಿಗೆ ಅಭಿನೇತ್ರಿ ಅಂತ ಕರಿತೀವಿ. ಯಾರು ಅಭಿನಯವನ್ನು ಮಾಡುತ್ತಾಳೋ ಅವಳಿಗೆ ಅಭಿನೇತ್ರಿ ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ, ಜಿಸ್ಕಾ ಕೋಯಿ ಅಂತ ನ ಹೋ, ಜಿಸ್ಕಾ ಕೋಯಿ ಅಂತ ನ ಹೋ, ಯಾವುದಕ್ಕೆ ಕೊನೆ ಇಲ್ಲ ಅದಕ್ಕೆ ನಾವು ಅನಂತ ಅಂತ ಕರಿತೀವಿ. ಯಾವುದೇ ವಿಷಯ ಆಗಲಿ ಅಥವಾ ಯಾವುದೇ ಒಂದು ವಸ್ತುವಿಗೆ ಕೊನೆನೇ ಇಲ್ಲವೋ ಅದಕ್ಕೆ ಅನಂತ ಅಂತ ಕರಿತೀವಿ. ಜಿಸ್ಕಾ ಕೋಯಿ ಅಂತ ನ ಹೋ ಉಸೆ ಕ್ಯಾ ಕಹತೆ ಹೇ ಅನಂತ ಕಹತೆ ಹೇ. ಮುಂದೆ ನೋಡ್ರಿ, ಜಿಸ್ಕಾ ಖಂಡನ ನ ಕಿಯಾ ಜಾ ಸಕೆ, ಖಂಡನ್ ನ ಕಿಯಾ ಜಾ ಸಕೆ, ಯಾರು ಅದನ್ನು ವಿರೋಧಿಸಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ಅಕಾಠೈ ಅಂತ ಕರಿತೀವಿ. ಅಕಾಠೈ ಅಂತ ಕರಿತೀವಿ, ಅಕಾಠೈ ಅಂತ ಕರಿತೀವಿ. ಯಾರು ಅದನ್ನು ವಿರೋಧಿಸಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಅಕಾಠೈ ಅಂತ ಕರಿತೀವಿ. ಜೋ ಖಂಡನನ ಕಿಯಾ ಜಾ ಸಕೆ, ಯಾರು ಅದಕ್ಕೆ ಖಂಡನೆ ಮಾಡುವುದಿಲ್ಲ ಅದನ್ನ ಅಕಾಠೈ ಅಂತ ಕರೀತಾರೆ. ಹಾಗಾದ್ರೆ ಮುಂದೆ ನೋಡ್ರಿ, ಜೋ ಈಶ್ವರ್ ಮೇ ವಿಶ್ವಾಸ ರಕ್ತಾ ಹೇ ಉಸೆ ಆಸ್ತಿಕ ಕಹತೆ ಹೇ, ಯಾರು ದೇವರಲ್ಲಿ ನಂಬಿಕೆ ನೀಡುತ್ತಾರ ಅವರಿಗೆ ನಾವು ಆಸ್ತಿಕರು ಅಂತ ಕರಿತೀವಿ. ಆಸ್ತಿಕ ಅಂದ್ರ ದೇವರನ್ನ ನಂಬುವವರನ್ನ, ದೇವರಲ್ಲಿ ವಿಶ್ವಾಸವ ಇಡುವವರನ್ನ ನಾವು ಆಸ್ತಿಕ ಅಂತ ಕರಿತೀವಿ. ಯಾರು ದೇವರನ್ನ ನಂಬುತ್ತಾರೆ ಅವರಿಗೆ ಆಸ್ತಿಕರು ಅಂತ ಕರಿತೀವಿ. ಯಾರು ದೇವರಿಗೆ ವಿಶ್ವಾಸವನ್ನು ಇಡುವುದಿಲ್ಲ, ಯಾರು ದೇವರನ್ನು ನಂಬುದಿಲ್ಲ ಅವರಿಗೆ ನಾಸ್ತಿಕ ಅಂತ ಕರಿತೀವಿ. ನೋಡ್ರಿ, ಜೋ ಈಶ್ವರ್ ಮೇ ವಿಶ್ವಾಸ ನ ರಖತೆ, ಜೋ ಈಶ್ವರ್ ಮೇ ವಿಶ್ವಾಸ ನ ರಖತಾ ಹೋ ಉಸೆ ನಾಸ್ತಿಕ ಕಹತೆ ಹೇ. ಕ್ಯಾ ಕಹತೆ ಹೇ? ನಾಸ್ತಿಕ ಕಹತೆ ಹೇ. ಯಾರು ದೇವರಲ್ಲಿ ನಂಬಿಕೆ ಇಡುವುದಿಲ್ಲ ಅವರಿಗೆ ನಾಸ್ತಿಕರು ಅಂತ ಕರಿತೀವಿ. ದೇವರಲ್ಲಿ ನಂಬಿಕೆ ಇಡುವವರನ್ನ ಆಸ್ತಿಕರು ಅಂತ ಕರೆದ್ರೆ, ದೇವರಲ್ಲಿ ನಂಬಿಕೆ ಇಡದೇ ಇರ್ತಕ್ಕಂಥವ್ರನ್ನ, ದೇವರಲ್ಲಿ ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರನ್ನ ನಾಸ್ತಿಕರು ಅಂತ ಕರಿತೀವಿ. ಜೋ ईश्वर में विश्वास न रखता हो उसे नास्तिक कहते हैं, जो ईश्वर पर विश्वास रखते हैं उसे आस्तिक कहते हैं. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಉಪಕಾರ ಕೋ ಮಾನನೆ ವಾಲಾ, ಸಹಾಯ ಮಾಡಿದವರಿಗೆ ಗೌರವಿತವಾಗಿ ಕೃತಜ್ಞತೆ ಹೇಳುವವರು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಕೃತಜ್ಞ ಅಂತ ಕರಿತೀವಿ. ಯಾರಾದರೂ ನಮಗೆ ಕಷ್ಟದಲ್ಲಿದ್ದಾಗ ನಮಗೆ ಸಹಾಯ ಮಾಡಿದ್ರೆ ಅವರಿಗೆ ನಾವು ಕೃತಜ್ಞರಾಗಿರ್ಬೇಕು. ಯಾರು ಸಹಾಯವನ್ನ ಒಪ್ಪಿಕೊಂಡು
ಸಹಾಯವನ್ನ ಪಡ್ಕೊಂಡು ಅದಕ್ಕೆ ಪ್ರತಿಯಾಗಿ ಗೌರವವನ್ನು ಕೊಡ್ತಾರ, ಅವರಿಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಕೃತಜ್ಞ ಅಂತ ಕರಿತೀವಿ. ಕೃತಜ್ಞ ಅಂತ ಕರಿತೀವಿ. ಹಾಗಾದ್ರೆ ಉಪಕಾರಕ್ಕೋ ನ ಮಾನನೀಯವಲ್ಲ, ಸಹಾಯ ಮಾಡಿನೂ ಸಹಾಯ ಮಾಡಿಸ್ಕೊಂಡು ಅದ ಸಹಾಯ ಪಡ್ಕೊಂಡು ಅವರಿಗೆ ನಾವು ಗೌರವ ತೋರಿಸ್ಲಿಲ್ಲ ಅಂದ್ರೆ ಅವ್ರನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಕೃತಜ್ಞ ಅಂತ ಕರಿತೀವಿ. ಅವರನ್ನ ಕೃತಜ್ಞ ಬೇರೆ, ಕೃತಜ್ಞ ಬೇರೆ. ಕೃತಜ್ಞ ಅಂದ್ರೆ ಗೌರವವನ್ನು ಸೂಚಿಸುವುದು, ಅವರಿಗೆ ಆಭಾರಿಯಾಗಿರುವುದು. ಕೃತಜ್ಞ ಅಂದ್ರೆ ಅವರನ್ನ ವಿರೋಧಿಸುವುದು ಅಂದ್ರೆ ಕೃತಜ್ಞ ಅಂತ ಕರಿತೀವಿ. ಕಮ್ ಬೋಲನೆ ವಾಲೆ, कम बोलने वाला ಅಥವಾ कम बोलने वाले को क्या कहते, ಮಿತಭಾಷಿ कहते हैं. ಯಾರು ಕಡಿಮೆಯನ್ನು ಮಾತನಾಡುತ್ತಾರೆ, ಹೆಚ್ಚು ಮಾತನಾಡುವುದಿಲ್ಲ, ಕಡಿಮೆ ಮಾತಾಡ್ತಿರ್ತಾರಲ್ಲ ಅವರಿಗೆ ನಾವು ಮಿತಭಾಷಿ ಅಂತ ಕರಿತೀವಿ. ಹೆಚ್ಚು ಮಾತನಾಡುವುದಿಲ್ಲ ಅವರಿಗೆ ಮಿತಭಾಷಿ ಅಂತ ಕರಿತೀವಿ. ಬಹುತ್ ಬೋಲನೆ ವಾಲ, ಯಾರು ಹೆಚ್ಚು ಮಾತಾಡ್ತಾರೆ ಅವರಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ವಾಚಾಳ ಅಂತ ಕರಿತೀವಿ. ವಾಚಾಳ ಕನ್ನಡದಾಗ ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ವಾಚಾಲಿ ಅಂತ ಕರಿತೀವಿ, ಗಂಡು ಮಕ್ಕಳಿಗೆ ವಾಚಾಲ ಅಂತ. ಜಾಸ್ತಿ ಮಾತಾಡ್ತಿರ್ತಾನೆ ವಟ 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 ಹಚ್ತಿರ್ತಾರೆ ನೋಡ್ರಿ, ಅವರಿಗೆ ವಾಚಾಲ ಅಂತ ಕರೀತಾರೆ. ಯಾರು ಕಡಿಮೆ ಮಾತಾಡ್ತಾರೆ ಅವರಿಗೆ ಮಿತಭಾಷಿ ಅಂತ ಕರೀತಾರೆ. ಜೋ ಕಮ್ ಬೋಲ್ತಾ ಹೇ ಉಸೆ ಮಿತಭಾಷಿ ಕಹತೆ ಹೇ, ಜೋ ಬಹುತ್ ಬೋಲ್ತಾ ಹೇ ಉಸೆ ವಾಚಾಲ ಕಹತೆ ಹೇ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಜೋ ಸಬ್ ಕುಚ್ ಜಾನತಾ ಹೋ, ಎಲ್ಲವನ್ನು ಬಲ್ಲವನನ್ನು ಏನಂತ ಕರಿತೀವಪ್ಪ ಅಂದ್ರೆ ಸರ್ವಜ್ಞ ಅಂತ ಕರಿತೀವಿ. जो सब कुछ जानता हो उसे ಸರ್ವಜ್ಞ ಕಹತೆ ಹೇ. ಯಾರು ಎಲ್ಲವನ್ನು ತಿಳಿದಿರುತ್ತಾರೋ, ಯಾರು ಎಲ್ಲವನ್ನು ಬಲ್ಲಿರುತ್ತಾರೋ ಅವರಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಸರ್ವಜ್ಞ ಅಂತ ಕರಿತೀವಿ. ಜೋ ಗುಪ್ತ ರಖನೆ ಯೋಗ್ಯ ಹೋ, ಯಾವುದೇ ಒಂದು ವಿಷಯವನ್ನ ಗುಪ್ತವಾಗಿ ಸೀಕ್ರೆಟ್ ಆಗಿ ಇಡೋದಕ್ಕೆ ಯೋಗ್ಯ ಆಗಿರ್ತೈತಲ್ಲ ಅದಕ್ಕೆ ಏನಂತ ಕರಿತೀವಿ ಗೋಪನೀಯ ಅಂತ ಕರಿತೀವಿ. ಯಾವುದು ಗುಪ್ತವಾಗಿ ಇಡಲಿಕ್ಕೆ ಉಪಯೋಗವೋ ಯೋಗ್ಯವೋ ಅದಕ್ಕೆ ನಾವು ಗೋಪನೀಯ ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಆಕಾಶಕೋ ಛೂನೇವಾಲ, ಗಗನಚುಂಬಿ ಅಂತ ಕರಿತೀವಿ. ಗೊತ್ತಾ, ದೊಡ್ಡ ದೊಡ್ಡ ಕಟ್ಟಡಗಳು, ಎತ್ತರವಾದಂತಹ ಕಟ್ಟಡಗಳನ್ನ ಗಗನಚುಂಬಿ ಅಂತ ಕರಿತೀವಿ ನೋಡ್ರಿ. ಆಕಾಶಕೋ ಛೂನೇವಾಲ ಗಗನಚುಂಬಿ, ಆಕಾಶಕೋ ಛೂನೆ ವಾಲಕೋ ಗಗನಚುಂಬಿ ಕಹತೆ ಹೇ. ಮುಂದೆ ನೋಡ್ರಿ, ಜೋ ಹಾತ್ ಸೆ ಲಿಖಾ ಗಯಾ ಹೋ, ಕೈಯಿಂದ ಬರೆಯಲ್ಪಟ್ಟತಕ್ಕಂತಹ ವಿಷಯವನ್ನ ಏನಂತ ಕರಿತೀವಿ ಅಂದ್ರೆ ಹಸ್ತಲಿಖಿತ ಅಂತ ಕರಿತೀವಿ. ಜೋ ಹಾತ್ ಸೆ ಲಿಖಾ ಗಯಾ ಹೇ ಉಸೆ ಹಸ್ತಲಿಖಿತ ಕಹತೆ ಹೇ. 100 ವರ್ಷ ಕಾ ಸಮೂಹ, 100 ವರ್ಷಗಳ ಒಂದು ಸಮೂಹವನ್ನ, 100 ವರ್ಷಗಳ ಒಂದು ಸಮಯವನ್ನ ನಾವೇನ್ ಕರಿತೀವಿ ಶತಾಬ್ದಿ ಅಂತ ಕರಿತೀವಿ. ಏನಂತ ಕರಿತೀವಿ ಶತಾಬ್ದಿ ಅಂತ ಕರಿತೀವಿ. 100 ವರ್ಷಗಳ ಸಮಯವನ್ನ ಶತಾಬ್ದಿ ಅಂತ ಕರಿತೀವಿ. ಸಪ್ತಾಹ ಮೇ ಏಕ ಬಾರ್ ಆನೆ ವಾಲೆ, ಸಪ್ತಾಹ ಅಂದ್ರೆ ವಾರ, ಸಪ್ತಾಹ ಅಂದ್ರೆ ಒಂದು ವಾರ, ಆದ್ರೆ ಸಪ್ತಾಹ ಮೇ ಏಕ ಬಾರ್ ಆನೆ ವಾಲೆ ಕೋ ಸಾಪ್ತಾಹಿಕ ಕಹತೆ ಹೇ. ಈ ಪತ್ರಿಕೆಗಳು ಬರ್ತವೆ ನೋಡ್ರಿ, ವಾರಕ್ಕೊಮ್ಮೆ ಹೊರಡಿಸುವ ಪತ್ರಿಕೆಗಳನ್ನ ಸಾಪ್ತಾಹಿಕ ಪತ್ರಿಕೆ ಅಂತ ಹೇಳಿ ಕರೀತಾರೆ. ಮಹೀನೆ ಮೇ ಏಕ ಬಾರ್ ಹೋನೆ ವಾಲೆ, ಮಹೀನೆ ಮೇ ಏಕ ಬಾರ್ ಹೋನೆ ವಾಲೆ ಕೋ ಮಾಸಿಕ ಕಹತೆ. ತಿಂಗಳಿಗೆ ಒಂದ್ಸರಿ ಬರುತ್ತೆ ನೋಡ್ರಿ, ಮ್ಯಾಗಝಿನ್ಸ್ ಬರ್ತಿರ್ತಾವ ಗೊತ್ತಾ, ತಿಂಗಳಿಗೆ ಒಂದ್ಸರಿ ಬರೋದನ್ನ ಮಾಸಿಕ ಅಂತ ಕರಿತೀವಿ. ವರ್ಷ ಮೇ ಏಕ ಬಾರ್ ಹೋನೆ ವಾಲ, ವರ್ಷ ಮೇ ಏಕ ಬಾರ್ ಹೋನೆ ವಾಲ ಕೋ ವಾರ್ಷಿಕ ಕಹತೆ. ವಾರಕ್ಕೆ ಒಂದ್ಸರಿ ಬರೋದನ್ನ ಅಥವಾ ವಾರಕ್ಕೆ ಒಂದ್ಸಲಿ ನೋಡೋದನ್ನ ನಾವು ಏನ್ ಕರಿತೀವಿ ಸಾಪ್ತಾಹಿಕ ಅಂತ ಕರೆದ್ರೆ, ಮಹೀನ ಅಂದ್ರೆ ಒಂದು ತಿಂಗಳಿಗೆ ಒಮ್ಮೆ ಬರುವುದನ್ನ ಮಾಸಿಕ ಅಂತ ಕರಿತೀವಿ. ವರ್ಷಕ್ಕೆ ಒಂದ್ಸರಿ ಬರುವುದನ್ನ ನಾವೇನ್ ಕರಿತೀವಿ ವಾರ್ಷಿಕ ಅಂತ ಕರಿತೀವಿ. ಹಾಗಾದ್ರೆ ನೋಡ್ರಿ, 15 ದಿನ ಮೇ ಏಕ ಬಾರ್ ಹೋನೆ ವಾಲ, 15 ದಿನಕ್ಕೆ ಒಂದು ಸಾರಿ ಬರುವುದನ್ನ ನಾವೇನ್ ಕರಿತೀವಿ ಪಾಕ್ಷಿಕ ಅಂತ ಕರಿತೀವಿ. ಒಂದು ವಾರ ಅಂದ್ರೆ ಸಾಪ್ತಾಹಿಕ, ಮಹೀನೆ ಅಂದ್ರೆ ಮಾಸಿಕ, ವರ್ಷ ಅಂದ್ರೆ ವಾರ್ಷಿಕ, 15 ದಿನ ಅಂದ್ರೆ ಪಾಕ್ಷಿಕ ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಜಿಸ್ಕಾ ಕೋಯಿ ಆಕಾರ ನ ಹೋ, ಅದಕ್ಕೆ ಯಾವುದೇ ಆಕಾರವಿಲ್ಲ ಅಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ನಿರಾಕಾರ ಅಂತ ಕರಿತೀವಿ. ಜಿಸ್ಕಾ ಕೋಯಿ ಆಕಾರ ನ ಹೋ ಉಸೆ ಕ್ಯಾ ಕಹತೆ ಹೇ, ನಿರಾಕಾರ ಕಹತೆ ಹೇ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಜಿಸ್ಕಾ ಆಕಾರ ಹೋ, ಯಾವುದಕ್ಕೆ ಆಕಾರವಿಲ್ಲ ಅದಕ್ಕೆ ನಿರಾಕಾರ ಅಂತ ಕರೆದ್ರೆ, ಯಾವುದಕ್ಕೆ ಆಕಾರವಿದೆ ಅದಕ್ಕೆ ನಾವು ಸಾಕಾರ ಅಂತ ಕರಿತೀವಿ. ಸಾಕಾರ ಅಥವಾ ಆಕಾರ ಅಂತ ಕರಿತೀವಿ. ಜಿಸ್ಕಾ ಆಕಾರ ನ ಹೋ ಉಸೆ ನಿರಾಕಾರ ಕಹತೆ ಹೇ, ಜಿಸ್ಕಾ ಆಕಾರ ಹೋ ಉಸೆ ಸಾಕಾರ ಕಹತೆ ಹೇ.
ಜಿಸ್ಕಾ ಭಾಗ್ಯ ಅಚ್ಚಾ ಹೋ, ಯಾರ ಅದೃಷ್ಟ ಒಳ್ಳೇದಿರುತ್ತೆ ಅವ್ರಿಗೆ ಏನಂತ ಕರಿತೀವಿ ಅಂತಂದ್ರೆ ಭಾಗ್ಯಶಾಲಿ ಅಂತ ಕರಿತೀವಿ. ಜಿಸ್ಕಾ ಭಾಗ್ಯ ಅಚ್ಚಾ ಹೋ ಉಸೆ ಭಾಗ್ಯಶಾಲಿ ಕಹತೆ ಹೇ. ಜಿಸ್ಕಾ ಕೋಯಿ ನಾತ ಅಥವಾ ಸಹಾರ, ಜೊತೆ, ಸಹಚರರು, ಸಂಬಂಧಿಕರು ಯಾರು ಇಲ್ಲ ಅಂದ್ರೆ ಅವ್ರಿಗೆ ಏನಂತ ಕರಿತೀವಿ ಅನಾಥ ಅಂತ ಕರಿತೀವಿ. ಜಿಸ್ಕಾ ಕೋಯಿ ನಾಥ್ ಯಾ ಸಹಾರ ನ ಹೋ ಉಸೆ ಅನಾಥ ಕಹತೆ ಹೇ. ಯಾರು ಇಲ್ಲದವರಿಗೆ ನಾವು ಏನಂತ ಕರಿತೀವಿ ಅನಾಥರು ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಜೋ ಚಿತ್ರ ಬನಾತಾ ಹೇ. ಜೋ ಚಿತ್ರ ಬನಾತಾ ಉಸೆ ಕ್ಯಾ ಕಹತೆ ಹೇ, ಚಿತ್ರಕಾರ ಕಹತೆ ಹೇ. ಯಾರು ಚಿತ್ರವನ್ನು ಬಿಡಿಸುತ್ತಾರೆ ಅವರಿಗೆ ಚಿತ್ರಕಾರರು ಅಂತ ಕರಿತೀವಿ. ಜೋ ಕವಿತಾ ಲಿಖತಾ ಹೋ, ಯಾರು ಕವಿತೆಯನ್ನು ಬರೀತಾರೆ ಅವರಿಗೆ ಕವಿ ಅಂತ ಕರಿತೀವಿ. ಜೋ ಕವಿತಾ ಲಿಖತಾ ಹೇ ಲಿಖತಾ ಹೋ ಉಸೆ ಕ್ಯಾ ಕಹತೆ ಹೇ, ಕವಿ ಕಹತೆ ಹೇ. ಮುಂದೆ ನೋಡ್ರಿ, ಜೋ ಕವಿತಾ ಲಿಖತಿ ಹೇ. ಇಲ್ಲಿ ಪುರುಷರು ಕವಿತೆಗಳನ್ನು ಬರೆದ್ರೆ ಅವರಿಗೆ ನಾವು ಕವಿ ಅಂತ ಕರೆದ್ರೆ, ಇಲ್ಲಿ ಮಹಿಳೆಯರು ಕವಿತೆಯನ್ನು ಬರೆದ್ರೆ ಅವರಿಗೆ ಕವಯಿತ್ರಿ ಅಂತ ಕರಿತೀವಿ. ಅವರಿಗೆ ಕವಯಿತ್ರಿ ಅಂತ ಕರಿತೀವಿ. ಕವಯತ್ರಿ ಅಲ್ಲ, ಮತ್ತೆ ಕವಯಿತ್ರಿ ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಮಾಂಸ್ ಖಾನೆವಾಲ. ಮಾಂಸ ಖಾನೆವಾಲ, ಮಾಂಸವನ್ನು ತಿನ್ನುವರಿಗೆ ಮಾಂಸಾಹಾರಿ ಅಂತ ಕರೆದ್ರೆ, ಕೇವಲ ಫಲ್ ಸಬ್ಜಿ ಖಾನೆವಾಲ ಕೋ ಶಾಕಾಹಾರಿ ಕಹತೆ ಹೇ. ಕೇವಲ ಸಸ್ಯಾಹಾರವನ್ನು ಊಟ ಮಾಡುವವರಿಗೆ ತಿನ್ನುವವರಿಗೆ ಶಾಕಾಹಾರಿ ಅಂತ ಕರೆದ್ರೆ, ಮಾಂಸವನ್ನು ತಿನ್ನುವವರಿಗೆ ಮಾಂಸಾಹಾರಿ ಅಂತ ಕರಿತೀವಿ. ಸಾಥ್ ಪಡನೆವಾಲ, ಜೊತೆ ಓದುವವರನ್ನ ನಾವೇನಂತ ಕರಿತೀವಿ, ಜೊತೆ ಇರುವವರನ್ನ, ಜೊತೆ ಕಲಿಯುವವರನ್ನ ನಾವೇನಂತ ಕರಿತೀವಿ ಸಹಪಾಠಿ ಅಂತ ಕರಿತೀವಿ. ಸಾಥ್ ಪಡನೆ ವಾಲೆ ಕೋ ಸಹಪಾಠಿ ಕಹತೆ ಹೇ. ಜೋ ಪರಿಚಿತ ನ ಹೋ, ಅವರಿಗೆ ಯಾರು ಪರಿಚಯನೇ ಇಲ್ಲ ಅಥವಾ ನಮಗೆ ಯಾರು ಪರಿಚಯನೇ ಇಲ್ಲ ಅಂದ್ರೆ ಅವ್ರಿಗೆ ಏನಂತ ಕರಿತೀವಿ ಅಪರಿಚಿತ ಅಂತ ಕರಿತೀವಿ. ಜೋ ಪರಿಚಿತ ನ ಹೋ ಉಸೆ ಕ್ಯಾ ಕಹತೆ ಹೇ, ಅಪರಿಚಿತ ಕಹತೆ ಹೇ. ಹಾಗಾದ್ರೆ ಮುಂದೆ ನೋಡ್ರಿ, ಗಾಂವ್ ಮೇ ರಹನೆ ವಾಲ. ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವನ್ನ ಏನಂತ ಕರಿತೀವಿ ಗ್ರಾಮೀಣ ಅಂತ ಕರಿತೀವಿ. ಗಾಂವ್ ಮೇ ರಹನೆ ವಾಲ ಕೋ ಗ್ರಾಮೀಣ ಕಹತೆ ಹೇ. ಶಹರ್ ಮೇ ರಹನೆ ವಾಲ ಶಹರಿ. ನಗರ ಪ್ರದೇಶದಲ್ಲಿ ವಾಸಿಸುವವನ್ನ ಶಹರಿ ಅಂತ ಕರೆದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವನ್ನ ಗ್ರಾಮೀಣ ಅಂತ ಕರಿತೀವಿ, ಗ್ರಾಮೀಣಿ ಅಂತ ಕರಿತೀವಿ. ಜಿಸ್ಕಾ ಹೃದಯ ಮೇ ದಯಾ ಹೋ, ಯಾರ ಹೃದಯದಲ್ಲಿ ದಯೆ ಕರುಣೆ ಅಂತಕ್ಕಂಥದ್ದು ಇರುತ್ತೆ ಅವ್ರಿಗೆ ಏನಂತ ಕರಿತೀವಿ ದಯಾಳು ಅಂತ ಕರಿತೀವಿ. ಕರುಣಾಭಾವ, ಸಹಾಯ ಮಾಡ್ತಕ್ಕಂಥ ಮನೋಭಾವ ಯಾರ ಮನಸ್ಸಿನಲ್ಲಿ ಇರುತ್ತ ಅವರಿಗೆ ನಾವು ದಯಾಳು ಅಂತ ಕರಿತೀವಿ. ಜಿಸ್ಕಾ ಹೃದಯ ಮೇ ದಯಾ ಹೋ ಉಸೆ ದಯಾಳು ಕಹತೆ ಹೇ. ಹಾಗಾದ್ರೆ ಮುಂದೆ ನೋಡ್ರಿ, ಜಿಸ್ಮೆ ಬಲನ ಹೋ, ಯಾರಲ್ಲಿ ಶಕ್ತಿ ಇರುವುದಿಲ್ಲ ಅವರಿಗೆ ನಾವು ಏನಂತ ಕರಿತೀವಿ ನಿರ್ಬಲ ಅಂತ ಕರಿತೀವಿ. ನಿರ್ಬಲ. ಜಿಸ್ಮೆ ಬಲನ ಹೋ ಉಸೆ ನಿರ್ಬಲ ಕಹತೆ. ಹಾಗಾದ್ರೆ ಯಾರಲ್ಲಿ ಶಕ್ತಿ ಇರುವವರನ್ನ ಶಕ್ತಿವಂತರ ನಾವು ಏನಂತ ಕರಿತೀವಿ ಬಲವಾನ್ ಅಂತ ಕರಿತೀವಿ. ಶಕ್ತಿ ಇರುವವರನ್ನ ಬಲವಾನ್ ಅಂತ ಕರಿತೀವಿ. ಹಾಗಾದ್ರೆ ಮುಂದೆ ನೋಡ್ರಿ, ಜಿಸ್ಮೆ ಕಂಬಲ ಹೋ, ಯಾರಲ್ಲಿ ಕಡಿಮೆ ಶಕ್ತಿ ಇರುತ್ತ ಅವರಿಗೆ ಅಲ್ಪ ಬಲ ಅಂತ ಕರಿತೀವಿ. ಶಕ್ತಿನೇ ಇಲ್ಲದೆ ಇರ್ತಕ್ಕಂಥವ್ರನ್ನ ನಿರ್ಬಲ ಅಂತ ಕರೆದ್ರೆ, ನಿಶಕ್ತಿ ಅಂತ ಕರೆದ್ರೆ, ಜಿಸ್ಮೆ ಕಂಬಲ ಕಡಿಮೆ ಬಲ ಇರುತ್ತಲ್ಲ ಅವರಿಗೆ ಅಲ್ಪ ಬಲ ಅಂತ ಕರಿತೀವಿ. ಅವರಿಗೆ ಅಲ್ಪ ಬಲ ಅಂತ ಕರಿತೀವಿ. ಈ ರೀತಿಯಾಗಿ ನಾವು ಇವತ್ತು ಏನ್ ನೋಡಿದ್ವಪ್ಪ ಅಂತಂದ್ರೆ, ವಾಕ್ಯಾಂಶಿಕೆಯಲ್ಲಿಯೇ ಏಕ ಶಬ್ದ, ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಅರ್ಥಗರ್ಭಿತವಾದಂತಹ ಪದಗಳನ್ನ ನಾವು ಅಲ್ಲಿ ಆಯ್ಕೆ ಮಾಡಬೇಕಾಗತ್ತ. ಅಲ್ಲಿ ಆಯ್ಕೆ ಮಾಡುವಾಗ ಈ ರೀತಿಯಾಗಿ ನಾವು ಇವತ್ತು ವಾಕ್ಯಾಂಶಿಕೆಯಲ್ಲಿ ಏಕ ಶಬ್ದ ಅಂತಕ್ಕಂಥದ್ದನ್ನ ನಾವು ಕುರಿತು ನೋಡಿದ್ವಿ. ಈ ರೀತಿಯಾಗಿ ನಿಮ್ಗೆ ತುಂಬಾ ಈಸಿಯಾಗಿರ್ತಕ್ಕಂಥ ಟಾಪಿಕ್. ದಯವಿಟ್ಟು ಇದನ್ನ ನೋಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ.